ಹಲೋ ಫ್ರೆಂಡ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್. ಇವತ್ತಿನ ವಿಶೇಷವಾದ ವಿಡಿಯೋ ಏನಪ್ಪ ಅಂದರೆ ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆಯ ವೃತ್ತದ ಒಂದು ಸಣ್ಣವಾದ ಕಥೆ ಹೇಳ್ತೀನಿ. ಆಮೇಲೆ ಇದನ್ನು ಎದಕ್ಕೆ ಆಚರಣೆ ಮಾಡ್ತಾರೆ ಅಂತ ಹೇಳ್ತೀನಿ. ಇದನ್ನು ಮದುವೆಗಿಂತ ಮುಂಚೆ ಹೆಣ್ಮಕ್ಳು ಆಚರಣೆ ಪೂಜೆ ಮಾಡಬೇಕು. ಇದನ್ನು ಭೀಮನ ಅಮಾವಾಸ್ಯೆ ವೃತ್ತ ಮಾಡಬೇಕು. ಏಕಪ್ಪ ಅಂದರೆ ನಾವು ಕನ್ಯೆಯರಿಗೆ ಒಳ್ಳೆಯ ಗಂಡ ಸಿಗಲಿ, ಒಳ್ಳೆಯ ಗಂಡನ ಮನೆ ಸಿಗಲಿ ಅಂತ. ಆಮೇಲೆ ಮದುವೆ ಆಗೋ ಹೊಸರಲ್ಲಿ ಇದನ್ನು ಮಾಡ್ತಾರೆ. ಅದು ಪೂಜೆ ಮಾಡೋದ್ರಿಂದ ಗಂಡನ ಆಯುಷ್ಯ ಎಲ್ಲ ವೃದ್ಧಿ ಆಗಲಿ ಅಂತ ಮಾಡ್ತಾರೆ. ಭೀಮನ ಅಮಾವಾಸ್ಯೆ ವೃತ್ತ ಕಥೆಯಲ್ಲಿ ರಾಜ್ಕುಮಾರಿ ಒಬ್ಬಳು ತನ್ನ ಗಂಡನ ಮರಳಿ ಪಡೆಯಲು ಶಿವನ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸಿದ ಕಥೆ ಇದು. ಈ ವೃತ್ತವನ್ನು ಆಷಾಢ ಮಾಸದ ಅಮಾವಾಸ್ಯೆ ಎಂದು ಆಚರಿಸ್ತಾರೆ. ಈ ವರ್ಷ ನಮಗೆ ಜುಲೈ 24 ಗುರುವಾರ ದಿನ ಈ ವೃತ್ತ ಬಂದಿದೆ. ಆಮೇಲೆ ಮದುವೆಗಿಂತ ತಮ್ಮ ಗಂಡನ ಆಯುಷ್ಯ ಮತ್ತು ಸಂತೋಷಕ್ಕಾಗಿ ಈ ವೃತ್ತ ಮಾಡ್ತಾರೆ. ಈ ನಮ್ಮ ಕಡೆ ಎಲ್ಲ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ಈಗ ಬೇಳೆ ನಾವು ಅವತ್ತಿನ ದಿವಸ ನಾವು ಇದು ಕಡುಬು ಮಾಡ್ತೀವಿ, ಕುಚ್ಚಿದ ಕಡುಬು ಮಾಡ್ತೀವಿ. ಕುಚ್ಚಿದ ಕಡುಬು ಅಂದರೆ ಅವತ್ತಿನ ದಿನ ನಾವು ಏನು ಕರಿಯೋಂಗಿಲ್ಲ. ಅವತ್ತಿನ ದಿವಸ ಎಣ್ಣೆಯಲ್ಲಿ ಏನು ಕರೆದು ಮಾಡೋದಿರಂಗಿಲ್ಲ. ಅದಕ್ಕೆ ನಾವು ಕುಚ್ಚಿದ ಕಡುಬು ಹೆಂಗೆ ಮಾಡ್ತೀವಿ ಅಂದರೆ, ಹೂರಣ ಎಲ್ಲ ಮಾಡಿಕೊಂಡು ಅದು ಕುಚ್ಚಿದ ಕಡುಬೆಲ್ಲ ಮಾಡಿ ಅವತ್ತಿನ ದಿನ ಬ್ಯಾಳಿ ಭಂಡಾರ ಒಡಿಸೋದು ಅಂತ ಮಾಡ್ತೀವಿ. ಅಂದರೆ ಈಗ ಅಣ್ಣ ತಂಗಿ ಅಂತ ಇರ್ತಾರಲ್ಲ, ಅವರು ಅಣ್ಣ ತಂಗಿ ಇದ್ದವರು ಹೊಚ್ಚಲಿಗೆಲ್ಲ ಪೂಜೆ ಮಾಡಿ ಹೊಚ್ಚಲಿ ಮೇಲೆ ಅದು ಬ್ಯಾಳಿ ಭಂಡಾರ ಒಂದು ಇದು ಕಡಲೆಬೇಳೆ ಕುದಿಸಿರ್ತೀವಲ್ಲ, ಸ್ವಲ್ಪ ಬೆಲ್ಲದ ಹಾಕಿ ಅದನ್ನು ಇಟ್ಟು ಅದನ್ನು ತಮ್ಮನ ಅಥವಾ ಅಣ್ಣನ ಕಡೆ ಅಂತ ಒಡಿಸಿ ಅಕ್ಕಗೆ ಕೊಡೋದು, ಅಕ್ಕ ಅಥವಾ ತಂಗಿಗೆ ಕೊಡೋದು ಅಂತ ಒಂದು ಪದ್ಧತಿ ಇದೆ ನಮ್ಮ ಕಡೆ ಎಲ್ಲ. ಅವತ್ತಿನ ದಿನ ನಾವು ಕರೆದಿದ್ದು ಯಾವುದು ಪದಾರ್ಥವನ್ನು ಮಾಡೋಂಗಿಲ್ಲ. ಸಿಹಿದು ಕರೆದು ಕಡುಬು ಮಾಡೋಂಗಿಲ್ಲ, ಕುಚ್ಚಿದ ಕಡುಬು ಮಾಡ್ತೀವಿ ನಾವು. ಈ ಋತುವನ್ನು ಆಚರಿಸಿದ ಮಹಿಳೆಯರಿಗೆ ತಮ್ಮ ಪತಿಯ ದೀರ್ಘಾಯುಷ್ಯ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ ಅಂತಾರೆ. ಮತ್ತು ಶಿವ ಮತ್ತು ಪಾರ್ವತಿಯ ಆಶೀರ್ವಾದವನ್ನು ಪಡಿತಾರೆ. ಇದು ಈ ವೃತ್ತ ಮಾಡೋದಂತ ಶಿವ ಪಾರ್ವತಿ ಆಶೀರ್ವಾದ ಸಿಗ್ತದೆ ನಮ್ಗೆ. ಆಷಾಢ ಮಾಸದ ಅಮಾವಾಸ್ಯೆಯಂದು ಭೀಮನ ಅಮಾವಾಸ್ಯೆ ಅಥವಾ ಭೀಮ ಅಮಾವಾಸ್ಯೆ ವೃತ್ತವನ್ನು ಮಾಡುತ್ತಾರೆ. ಶಿವ ಮತ್ತು ಪಾರ್ವತಿಯ ಮೇಲೆ ಯುವ ಹುಡುಗಿಯೊಬ್ಬಳು ಇಟ್ಟಂತಹ ಭಕ್ತಿಯ ಕಥೆಯನ್ನು ಇದು ತಿಳಿಸುತ್ತದೆ. ಮಹಿಳೆಯರು ಮತ್ತು ಹುಡುಗಿಯರು ಭೀಮನ ಅಮಾವಾಸ್ಯೆಯನ್ನು ತನ್ನ ಸಹೋದರ ಮತ್ತು ಪತಿಯ ಆರೋಗ್ಯ ಮತ್ತು ಆಯುಷ್ಯ ಹಾಗೂ ಅವರಿಗೆ ಅಭಿವೃದ್ಧಿಗಾಗಿ ಈ ವೃತ್ತವನ್ನು ಮಾಡ್ತಾರೆ. ಇದನ್ನು ನಾವು ಮತ್ತು ಇದ್ರ ಕಥೆ ಅಂದರೆ ಈ ಕಥೆ ಏನಪ್ಪ ಅಂದರೆ, ಇಬ್ಬರು ಬ್ರಾಹ್ಮಣ ದಂಪತಿಗಳು ಗಂಡ ಹೆಂಡತಿ ಇರ್ತಾರೆ. ಅವರು ಕಾಶಿಗೆ ಹೋಗಿ ಶಿವನ ಪೂಜಿಸಲು ಕಾಶಿಗೆ ಹೋಗಿ ಶಿವನ ಪೂಜೆ ಮಾಡಬೇಕಂತ ವಿಚಾರ ಮಾಡಿರ್ತಾರೆ. ಆ ದಂಪತಿಗಳಿಗೆ ಒಬ್ಬಳು ಮಗಳು, ಆಕೆಯನ್ನು ತಮ್ಮಂದಿಗೆ ಕರೆದೊಯ್ಯಲು ಅವರಿಗೆ ಇಷ್ಟ ಆಗೋದಿಲ್ಲ. ಅವ್ರಿಗೆ ಒಬ್ಬಳು ಮಗಳು ಇರ್ತಾಳೆ. ಆಕೆ ಒಂದು ವಯಸ್ಸಿಗೆ ಬಂದಿರ್ತಾಳೆ. ಅದಕ್ಕೆ ಆ ಹುಡುಗಿನ ಅವ್ರ ಜೊತೆ ಕರ್ಕೊಂಡು ಹೋಗೋಕ್ಕೆ ಅವ್ರಿಗೆ ಮನಸ್ಸಿರಂಗಿಲ್ಲ. ಆವಾಗ ಏನಾಗ್ತದೆ, ಬೆಳೆದ ಹುಡುಗಿ ಎಲ್ಲ ಹೆಂಗೆ ಕರ್ಕೊಂಡು ಹೋಗೋದು, ಜವಾಬ್ದಾರಿ ಇರ್ತದೆ ಅಂಥೇಳಿ ಕರ್ಕೊಂಡು ಹೋಗಿಲ್ಲ. ಅವಾಗ ಏನು ಮಾಡ್ತಾರೆ, ಆಕೆಗೊಬ್ಬ ತಮ್ಮ ಇರ್ತಾನೆ, ಅವರ ಮಗ ಇರ್ತಾನೆ, ದೊಡ್ಡ ಮಗ, ಅಣ್ಣ ಇರ್ತಾನೆ. ಆ ಅಣ್ಣನಿಗೆ ಏನು ಮಾಡ್ತಾರೆ, ಇಲ್ಲ ಈ ಹುಡುಗಿನ ನೀನು ಮನೆಯೊಳಗೆ ಬಿಟ್ಟು ಹೋಗ್ತೀವಿ ನಾವು. ಅವ್ನ ಮಗಂದು ಮದುವೆ ಆಗಿರ್ತದೆ. ಆಮೇಲೆ ಮನೆಯಲ್ಲಿ ಮಗಳನ್ನ ಬಿಟ್ಟು ಹೋಗಲು ದಂಪತಿಗಳು ನಿರ್ಧಾರ ಮಾಡ್ತಾರೆ. ಇನ್ನು ಅವರು ಮರಳಿ ಬರದೇ ಇದ್ದಲ್ಲಿ ಮಗಳಿಗೆ ಮದುವೆ ಮಾಡಿಸಲು ಎಂದು ತಿಳಿಸಿ ಹೋಗುತ್ತಾರೆ. ಅಕಸ್ಮಾತ್ ನಮಗೇನೋ ವಾಪಸ್ ಬರಲಿಕ್ಕೆ ಆಗಲಿಲ್ಲ ಅಂದರೆ, ನಾವು ಕಾಶಿಗೆ ಹೋದಾಗ ಆವಾಗಿನ ಕಾಲಕ್ಕೆಲ್ಲ ಹಾಗೆ ಇತ್ತು. ಇವಾಗೆಲ್ಲ ಕಾಶಿ ರಾಮೇಶ್ವರ ಅಂದರೆ ಈಗೆಲ್ಲ ಟ್ರಿಪ್ ಹೋದಂಗೆ ಹೋಗಿ ಬರ್ತಾರೆ. ಬಟ್ ಆವಾಗಿನ ಕಾಲಕ್ಕೆಲ್ಲ ಕಾಶಿ ರಾಮೇಶ್ವರಕ್ಕೆಲ್ಲ ಹೋದರೆ ವಾಪಸ್ ಬರ್ತಾರೆ ಅನ್ನೋದಿರಂಗಿಲ್ಲ. ಹಿಂಗಾಗಿ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸ್ಕೊಂಡು ಹೋಗ್ತಿರ್ತಾರೆ. ಅವಾಗ ಕಾಶಿಗೆ ಹೋಗಿ ನಾವು ಅಕಸ್ಮಾತ್ ಬರಲಿಕ್ಕಾಗಲಿಲ್ಲ ಅಂದರೆ ಮಗಳು ಮದುವೆ ಮಾಡುವಂಥ ಅವರ ಹುಡುಗಗೆ ಅಣ್ಣಗೆ ಹೇಳಿ ಹೋಗ್ತಾರೆ. ಆ ಹುಡುಗನಿಗೆ ಆವಾಗ ಮರಳಿ ಬರದೇ ಇದ್ದಲ್ಲಿ ಮಗಳಿಗೆ ಮದುವೆ ಮಾಡಿಸಿ ಎಂದು ತಿಳಿಸಿ ಹೋಗ್ತಾರೆ. ವರ್ಷಗಳ ಕಳೆದರೂ ಅವ್ರ ಗಂಡ ಹೆಂಡತಿ ವಾಪಸ್ ಬರೋದೇ ಇಲ್ಲ. ಅವಾಗ ಪುತ್ರನಿಗೆ ಆ ತಂಗಿಯ ಮದುವೆ ಮಾಡಲು ಮನಸ್ಸು ಮಾಡುವುದಿಲ್ಲ. ಯಾಕಂದರೆ ಅವಂಗೆ ದುಡ್ಡಿನದ್ದು ಹೆಂಗಪ್ಪ ಮಾಡೋದು, ದುಡ್ಡೆಲ್ಲ ಖರ್ಚಾಗ್ತದೆ ಅಂತ ವಿಚಾರ ಮಾಡ್ಕೊಂಡು ಕೂತಿರ್ತಾನೆ. ಆದರೆ ಪುತ್ರನು ಕಣ್ಣು ತಂಗಿಯ ಹೆಸರಿನಲ್ಲಿದ್ದ ಆಸ್ತಿಯ ಮೇಲೆ ಇತ್ತು. ಅದನ್ನು ಆತ ಕಳೆದುಕೊಳ್ಳುವ ಮನಸ್ಸು ಮಾಡುವುದಿಲ್ಲ. ಆ ಪ್ರದೇಶದಲ್ಲಿ ಆ ಟೈಮಿಗೆ ಏನಾಗ್ತದೆ, ಒಬ್ಬ ರಾಜ ಒಂದು ವಿಚಿತ್ರವಾದ ಘೋಷಣೆ ಮಾಡ್ತಾನೆ. ಏನಂತ, ತನ್ನ ಮಗನು ಸತ್ತಿದ್ದು ಆತನ ಸಂಸ್ಕಾರವನ್ನು ಮಾಡುವ ಮೊದಲು ಆತನಿಗೆ ವಿವಾಹ ಮಾಡಬೇಕು. ಅಂದರೆ ಈಗ ಹೆಂಗಿರ್ತದಂದ್ರೆ, ಈಗ ಗಂಡು ಮಕ್ಕಳು ಸಾಯ್ತಾರಲ್ಲ, ಅವ್ರಿಗೆ ಮದುವೆ ಇಲ್ಲದೆ ಸತ್ರಪ್ಪ ಅಂದರೆ ಅದೊಂದು ದೋಷ ಅಂತಿರ್ತದೆ. ಅದಕ್ಕೆ ಮದುವೆ ಮಾಡಿಸಿ ಹೆಣವನ್ನು ಸುಡಬೇಕಂತ ರಾಜ ವಿಚಾರ ಮಾಡ್ತಾನೆ. ಆವಾಗ ತನ್ನ ಮಗನು ಸತ್ತಿದ್ದು ಆತನ ಸಂಸ್ಕಾರ ಮಾಡುವ ಮೊದಲು ಆತನಿಗೆ ವಿವಾಹ ಮಾಡಬೇಕೆಂದು, ಹೀಗಾಗಿ ಪ್ರಜೆಗಳು ಮನಸ್ಸು ಮಾಡಬೇಕೆಂದು ತಿಳಿಸುತ್ತಾರೆ. ಎಲ್ಲರಿಗೂ ಕೇಳ್ಕೊತಾನೆ ರಾಜ, ಅನೌನ್ಸ್ ಮಾಡಿಸ್ತಾನೆ. ಅಂದರೆ ಯಾವಾಗೆಲ್ಲ ಹಿಂಗೆ ಹೇಳ್ಕೊತ ಹೋಗ್ತಿದ್ರಲ್ಲ, ಇಲ್ಲ ನನ್ನ ಮಗ ಸತ್ತಾನ, ಅವ್ಗೆ ಯಾರು ನೀವು ಮುಂದೆ ಬಂದು ಮದುವೆ ಮಾಡಿಸ್ರಿ, ನನ್ನ ಕಡೆ ನಾನು ರಾಜ್ಯ ಕೊಡ್ತೀನಿ, ನಿಮ್ಗೆ ಒಂದು ಹಣ ಕೊಡ್ತೀನಿ ಅಂತೆಲ್ಲ ಹೇಳ್ತಾನೆ. ಆ ವಿಚಿತ್ರ ಘೋಷಣೆಯನ್ನು ಯಾರು ಒಪ್ಕೊಳ್ಳೋಂಗಿಲ್ಲ. ಯಾಕಂದರೆ ಯಾರು ಸತ್ತು ಹೆಣಕ್ಕೆ ಯಾರು ತಾಳಿ ಕಟ್ಸ್ಕೊಳಕ್ಕೆ ಒಪ್ಕೊಳ್ಳೋಂಗಿಲ್ಲ. ಆವಾಗ ಅಣ್ಣನಿಗೆ ಏನಾಗ್ತದೆ, ದುರಾಸೆ ಚಾಲು ಆಗ್ತದೆ. ಹೆಂಗಿದ್ರು ಹಂಗೆ ಸ್ವಲ್ಪ ದುಡ್ಡು ಸಿಗ್ತದೆ, ರಾಜ್ಯ ಸಿಗ್ತದೆ ಅಂದ್ಕೊಂಡು ಅವೇನು ಮಾಡ್ತಾನೆ, ಅವ್ರ ತಂಗಿನ ಅವ್ನಿಗೆ ಕೊಡಬೇಕಂತ ಮದುವೆ ಮಾಡ್ಲಿಕ್ಕೆ ಮುಂದೆ ಬರ್ತಾನೆ.
ಅಂತೆ ಆಕೆಯನ್ನು ರಾಜನ ಬಳಿ ಕರೆದುಕೊಂಡು ಹೋಗಿ ಮತ್ತು ಬದಲಿಗೆ ರಾಜನಿಂದ ಹಣವನ್ನು ಪಡೆದುಕೊಳ್ಳುತ್ತಾನೆ. ವಿವಾಹದ ನಂತರ ರಾಜ, ವಧು ಮತ್ತು ಸೈನಿಕರು ರಾಜಕುಮಾರ ಹೆಣವನ್ನು ಸುಡಲು ಭಾಗೀರಥಿ ನದಿ ತಡಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ಹೆಣ ಸುಡಬೇಕಂತ ಭಾಗೀರಥಿ ನದಿ ದಡಕ್ಕೆ ಹೋಗ್ತಾರೆ ಎಲ್ಲರೂ ಸೇರಿ. ಆ ಸಂದರ್ಭದಲ್ಲಿ ಭಾಳ ಜೋರ ಮಳೆ ಬರ್ತದೆ. ಆ ಹುಡುಗಿಯನ್ನು ಬಿಟ್ಟು ಹೆಣದ ಸಮೀಪದಲ್ಲಿ ಉಳಿದವರೆಲ್ಲ ಮಳೆಯಿಂದ ತಪ್ಪಿಸಿಕೊಳ್ಳಲು ಓಡಿ ಹೋಗ್ತಾರೆ. ಮಳೆ ಬಂದಿದ್ದಕ್ಕೆ ಓಡಿ ಹೋಗ್ಬಿಡ್ತಾರೆ. ಹುಡುಗಿಯು ಈಗ ರಾಜಕುಮಾರಿ ಆಗಿದ್ದರಿಂದ ರಾಜಕುಮಾರನು ತಂದೆ ಆಕೆಯನ್ನು ಹೆಣವನ್ನು ಬಿಟ್ಟು ಬರುವಂತೆ ತಿಳಿಸ್ತಾನೆ. ಇಲ್ಲ, ನೀ ಹೆಣ ಬಿಟ್ಟು ಬಂದುಬಿಡು ಅಂಥೇಳಿ. ಆವಾಗ ಆದರೆ ಪತಿಯ ಹೆಣವನ್ನು ಬಿಟ್ಟು ತಾನು ಬರುವುದಿಲ್ಲವೆಂದು ಹುಡುಗಿ ಹೇಳ್ತಾಳೆ. ರಾಜಕುಮಾರನು ಶವನ ನೋಡುತ್ತಾ ಆಕೆಯ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾಳೆ, ನನ್ನ ತಂದೆ ತಾಯಿ ನನ್ನ ಜೊತೆಯಾಗಿದ್ದರೆ ಈ ರೀತಿ ಸಂಭವಿಸ್ತಿರಲಿಲ್ಲ ಅಂತ ವಿಚಾರ ಮಾಡ್ತಾಳೆ. ರಾತ್ರಿ ಕಳೆಯಿತು ಮತ್ತು ಮರುದಿನ ಆಷಾಢ ಅಮಾವಾಸ್ಯೆ ಆಗಿರುತ್ತದೆ ಮತ್ತು ಪೂಜೆ ದಿನವಾಗಿರುತ್ತದೆ. ತನ್ನ ಪೋಷಕರನ್ನು ನೆನೆದು ಆಕೆಯು ವ್ರತವನ್ನು ಮಾಡುತ್ತಾಳೆ. ಸ್ನಾನವನ್ನು ಮಾಡಿ ನದಿ ತಟದಿಂದ ಮಣ್ಣನ್ನು ತೆಗೆದುಕೊಂಡು 2 ಕಾಳಿಕಂಬ ದೀಪವನ್ನು ಮಾಡುತ್ತಾಳೆ. ಬಿದ್ದ ಮರದಿಂದ ನಾರನ್ನು ಸಿದ್ಧ ಮಾಡುತ್ತಾಳೆ ಮತ್ತು ಪೋಷಕರನ್ನು ಅನುಸರಿಸುತ್ತಾ ವಿಧಾನವನ್ನು ಆಕೆಯ ಕೂಡ ಅನುಸರಿಸುತ್ತಾಳೆ. ಕಡುಬಿನ ಬದಲಿಗೆ ಆಕೆ ಮಣ್ಣಿನ ಮುದ್ದೆಗಳನ್ನು ತಯಾರಿಸುತ್ತಾಳೆ. ಆವಾಗ ಆಕೆ ಅವೆಲ್ಲೇನಿರಂಗಿಲ್ಲಲ್ಲ, ಅದಕ್ಕೆ ಮಣ್ಣಿನ ಮುದ್ದೆನ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾಳೆ. ಆಕೆ ಪೂಜೆಯನ್ನು ಮಾಡುತ್ತಿರುವಾಗ ಯುವ ದಂಪತಿಗಳು ಅಲ್ಲಿಗೆ ಬರುತ್ತಾರೆ ಮತ್ತು ಆಕೆ ಏನು ಮಾಡುತ್ತಿದ್ದಾಳೆ ಎಂದು ಕೇಳುತ್ತಾರೆ. ಶವದ ಮುಂದೆ ಆಕೆ ಪೂಜೆಯನ್ನು ಏಕೆ ಮಾಡುತ್ತಿದ್ದಾಳೆ ಎಂದು ಆ ಯುವ ದಂಪತಿ ಹುಡುಗಿಯನ್ನು ಕೇಳುತ್ತಾರೆ. ತನ್ನ ವಿಧಿಯನ್ನು ಈ ದಂಪತಿಗಳಿಗೆ ಆಕೆ ವಿವರಿಸುತ್ತಾಳೆ ಮತ್ತು ತಾನಾಗೆ ಒಂಟಿಯಾಗಿದ್ದು ಮಣ್ಣಿನ ಮುದ್ದೆಗಳನ್ನು ಒಡೆಯುವವರು ಯಾರೂ ಇಲ್ಲ ಎಂದು ಹೇಳುತ್ತಾರೆ. ಅಂದರೆ ಅವಾಗ ನಾನು ನಿಮ್ಗೆ ಹೇಳಿದ್ನೆಲ್ಲ ಬ್ಯಾಳಿ ಭಂಡಾರ ಒಡೆಯೋದಿರ್ತದಂತ, ಅದನ್ನು ನಂಗೆ ಒಡೆದು ಕೊಡೋರು ಯಾರಿಲ್ಲ ಅಂತ ಹುಡುಗಿ ಭಾಳ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಆವಾಗ ಯಾರೂ ಇಲ್ಲ ನನಗೆ ಅಂತ ಹೇಳ್ತಾಳೆ. ಆ ಮುದ್ದೆಯನ್ನು ಒಡೆದು ಆತನ ದೀರ್ಘ ಸುಮಂಗಲಿ ಭವ ಎಂದು ಹಾರಿಸ್ತಾರೆ. ಅಂದರೆ ಇಬ್ಬರು ದಂಪತಿಗಳು ಬಂದಿರ್ತಾರಲ್ಲ, ಅದರೊಳಗೆ ಆಕೆ ಗಂಡ ಅದನ್ನು ಒಡೆದು ನೀ ದೀರ್ಘ ಸುಮಂಗಲಿ ಆಗಿರುವಂಥ ಆಶೀರ್ವಾದ ಮಾಡ್ತಾರೆ. ಆಗ ಹುಡುಗಿಯು ನಗುತ್ತಾ ತನ್ನ ಪತಿ ಮರಣ ಹೊಂದಿದ್ದಾನೆ, ಇದು ಹೇಗೆ ನಡೆಯಲು ಸಾಧ್ಯ ಎಂದು ಕೇಳುತ್ತಾಳೆ. ಮರಣ ಹೊಂದಿದ ರಾಜಕುಮಾರನತ್ತ ಅವರು ನೋಡಿ, ಆತ ನಿದ್ದೆ ಮಾಡುತ್ತಿದ್ದಾನೆ, ನೀನು ಏಕೆ ಅವನನ್ನು ಎಚ್ಚರಗೊಳಿಸಬಾರದು ಎಂದು ಹೇಳ್ತಾರೆ. ಅವನು ಸತ್ತಿಲ್ಲ, ನಿದ್ದೆ ಮಾಡುತ್ತಾನೆ, ಯಾಕೆ ಎಚ್ಚರಗೊಳಿಸುವಲ್ಲಿ ಅಂತ ಕೇಳ್ತಾರೆ. ಹೋಗಿ ಅವನನ್ನು ಎಬ್ಬಿಸು ಎಂದು ಹೇಳುತ್ತಾರೆ. ಆಶ್ಚರ್ಯದಿಂದ ಆಕೆಯು ರಾಜಕುಮಾರನನ್ನು ನೋಡುತ್ತಾಳೆ ಮತ್ತು ಆತನ ಕಣ್ಣುಗಳು ತೆರೆಯುತ್ತಿರುತ್ತಾನೆ. ಆಕೆಗೆ ತನ್ನ ಕಣ್ಣುಗಳನ್ನೇ ನಂಬಲು ಆಗುವುದಿಲ್ಲ. ಕೂಡಲೇ ಅಲ್ಲಿಗೆ ಬಂದಿದ್ದ ಯುವ ದಂಪತಿಗಳು ಯಾರು ಎಂದು ಅವರಿಗೆ ಗೊತ್ತಾಗುತ್ತದೆ. ಆದರೆ ಅಷ್ಟೊತ್ತಿಗೆ ಅವರು ಹೋಗಿರುತ್ತಾರೆ. ಅವರು ಶಿವಪಾರ್ವತಿ, ಅವ್ರು ಏನು ಬಂದಿರ್ತಾರಲ್ಲ ಶಿವಪಾರ್ವತಿಯವರು ಬಂದು ಅವರು ಆ ಹುಡುಗಿಗೆ, ಇಲ್ಲ ನಿನ್ನ ಗಂಡ ಎಚ್ಚರಿದಾನ, ಹೋಗಿ ಎಬ್ಬಿಸು, ಅವರು ಸತ್ತಿಲ್ಲ ಅಂಥೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ ಶಿವಪಾರ್ವತಿ ಬಂದು. ಆವಾಗ ಅಲ್ಲಿದ್ದ ದಂಪತಿಗಳು ಶಿವಪಾರ್ವತಿಯರಿಗೆ ಆಕೆಯ ಮನಸ್ಸಿನಲ್ಲಿಯೇ ಶಿವಪಾರ್ವತಿ ಅಂದ್ಕೊಂಡು ನಮಸ್ಕಾರ ಮಾಡ್ತಾಳೆ. ಎಲ್ಲ ನಡೆದ ಸಂಗತಿಯನ್ನು ರಾಜಕುಮಾರನಿಗೆ ತಿಳಿಸುತ್ತಾಳೆ. ಹೆಣವನ್ನು ಸುಡಲು ರಾಜ ಮತ್ತು ಪರಿವಾರದವರು ಬಂದಾಗ ರಾಜಕುಮಾರ ಮತ್ತು ಆತನ ಪತ್ನಿ ಶಿವಪಾರ್ವತಿಯನ್ನು ನೆನೆಯುತ್ತಿರುವುದನ್ನು ಅವರು ನೋಡುತ್ತಾರೆ. ಈ ಸುದ್ದಿ ಕೂಡಲೇ ಊರಿನಲ್ಲಿ ಹರಡುತ್ತದೆ ಮತ್ತು ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆಯನ್ನು ಮಾಡಲು ಜನರು ಆರಂಭಿಸುತ್ತಾರೆ. ಕಾಳಿಕಾಂಬ ದೀಪಗಳೊಂದಿಗೆ ಈ ವ್ರತವನ್ನು ಮಾಡಬೇಕು. ಮಣ್ಣಿನಿಂದಲೇ ತಯಾರಿಸಿದ ದೀಪಗಳನ್ನು ಕಾಳಿಕಾಂಬ ದೀಪ ಎಂದು ಕರೆಯುತ್ತಾರೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಅದಕ್ಕೆ ಅವತ್ತಿನ ಏನು ಮಾಡ್ತಾರೆ, ಎಲ್ಲರೂ ಇದನ್ನು ಭೀಮನ ಅಮಾವಾಸ್ಯೆ ವ್ರತ ಮತ್ತು ಪೂಜೆಯನ್ನು ಮಾಡ್ತಾರೆ. ಅವತ್ತಿನ ದಿನ ಗಂಡನಿಗೆ ಕಾಲು ತೊಳೆದು ಅರಿಶಿನ ಕುಂಕುಮ ಇರಿಸಿ ಅವರಿಗೆ ಪೂಜೆ ಮಾಡಿ ಅವ್ರ ಕಡೆಯಿಂದ ನಾವು ಆಶೀರ್ವಾದ ತೊಗೋಬೇಕು. ಮುತ್ತೈದೆತನ ಸೌಭಾಗ್ಯತನ ಎಲ್ಲ ಸಿಗಲಿ ಅಂತ ನಾವು ದೇವರಿಗೆ ಶಿವಪಾರ್ವತಿ ಪೂಜೆ ಎಲ್ಲ ಮಾಡಿ ಕುಚ್ಚಿದ ಕಡುಬು ಎಲ್ಲ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಬೇಡ್ಕೋಬೇಕು. ಅಂದರೆ ನಮಗೆಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಅವತ್ತು ವಿಶೇಷವಾದ ಭೀಮನ ಅಮಾವಾಸ್ಯೆ ದಿನ ಅಂದರೆ ವಿಶೇಷವಾದ, ಈಗ ಆಷಾಢ ಇಷ್ಟು ದಿವಸ ಆಷಾಢ ಇದ್ದಿದ್ದು ಇನ್ಮೇನಿತ್ತು ಈ ಭೀಮನ ಅಮಾವಾಸ್ಯೆ ಅಂತ ಪೂಜೆ ಎಲ್ಲ ಶ್ರಾವಣ ಮಾಸ ಆಮೇಲೆ ಹಬ್ಬ ಹುಣ್ಣಿಮೆ ಎಲ್ಲ ಚಾಲೂ ಆಗಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ನಾವು ಇದನ್ನು ಆಷಾಢ ಅಮಾವಾಸ್ಯೆ ದೊಡ್ಡ ಪ್ರಮಾಣದಾಗೆ ಮಾಡಬೇಕು ನಾವು. ನಾನು ಈ ರೀತಿ ಇಷ್ಟು ಕತೆ ಹೇಳಿದ್ದೀನಿ. ನಿಮ್ಗೇನಾರು ಈ ಕಥೆಯಲ್ಲಿ ತಪ್ಪಿದ್ದಲ್ಲಿ ನನಗೆ ಕ್ಷಮೆ ಇರಲಿ. ನನಗೆ ಎಷ್ಟು ತಿಳಿದದ ನಾನು ಇಷ್ಟು ಕತೆ ಹೇಳೀನಿ. ಈಗ ಯಾರು ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ನೀವು ಭೀಮನ ಅಮಾವಾಸ್ಯೆ ಯಾವ ಥರ ಆಚರಣೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಮ್ಮ ಮನೆಯಲ್ಲಿ ಯಾವ ಥರ ಆಚರಣೆ ಮಾಡಿದ್ದೀನಿ ಅಂತ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಅಡ್ವಾನ್ಸ್ ಆಗಿ ನಾನು ನಿಮಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ಥರ ನನಗೇನು ತಿಳಿಯುತ್ತೆ ಅದನ್ನು ತಿಳಿಸಿ ಹೇಳೋಕ್ಕೆ ಹೋಗ್ತೀನಿ. ಏನಾದ್ರು ತಪ್ಪಿದರೆ ನನ್ನ ಕ್ಷಮಿಸಿಬಿಡಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಧನ್ಯವಾದಗಳು.